ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಯನ ಶುಭ ಡೈರೀಸ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಹೇಳು. ಇವತ್ತು ನೋಡಿ ಪೂಜೆ ಆಗಿದೆ. ಇವಾಗ ನಾವಿಬ್ರು ತುಂಬ ಖುಷಿಯಾಗಿದ್ದೀವಿ. ಯಾಕೆ ಅಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಬ್ಬರು ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀವಿ. ಏನಪ್ಪ ವಿಶೇಷ ಅಂತ ಅಂದರೆ ಗಂಗಮ್ಮನ ದೇವಸ್ಥಾನದಲ್ಲಿ, ಮಲ್ಲೇಶ್ವರಮಲ್ಲಿರೋ ಗಂಗಮ್ಮನ ದೇವಸ್ಥಾನದಲ್ಲಿ 98ನೇ ವರ್ಷದ ಜಾತ್ರಾ ಮಹೋತ್ಸವ, ಕರ್ಗ ಎಲ್ಲ ಇರುತ್ತೆ. ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇವತ್ತು ಫಸ್ಟ್ ಡೇ ಸೋಮವಾರ. ಇವತ್ತು ಅಮ್ಮನವರಿಗೆ ಕ್ಷೀರಾಭಿಷೇಕ ಇರುತ್ತೆ. ಆಮೇಲೆ ನಾಡಿದ್ದು ಸುಮಂಗಲಿ ಪೂಜೆ ಇರುತ್ತೆ ಬುಧವಾರ. ಹಾಗಾಗಿ ನಾವು ಇವತ್ತು ದೇವಸ್ಥಾನಕ್ಕೆ ಅಮ್ಮನ ದರ್ಶನ ಮಾಡಿಕೊಂಡು ಕೈಗೆ ಕಂಕಣ ಕಟ್ಟಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ಸುಮಂಗಲಿ ಪೂಜೆಗೆ ನಾವು ಕೂಡ ಪೂಜೆ ಮಾಡ್ತಾ ಇದ್ದೀವಿ. ಹಾಗಾಗಿ ಹೋಗ್ತಾ ಇದ್ದೀವಿ. ಈ ಜಾತ್ರೆ ಡೇಟ್ ಬಂದು 18, 19, 20. ನೀವು ಎಲ್ಲರೂ ಬನ್ನಿ, ಅಮ್ಮನ ದರ್ಶನ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ. ಅಮ್ಮ ತುಂಬ ಪವರ್ಫುಲ್. ನಮ್ಮ ಮನೆಯಲ್ಲಿ ಇಲ್ಲೇ ಇದ್ದಾರೆ ನೋಡಿ, ಮೇಲೆ ಕಾಣಿಸ್ತಾ ಇದೆ ಅಲ್ವಾ. ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಎಲ್ಲ ಕಡೆ ಅಮ್ಮ ಇದ್ದಾರೆ. ತುಂಬ ಪವರ್ಫುಲ್, ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದರೆ ಒಂದು ಒಳ್ಳೆ ವೈಬ್ರೇಷನ್ ಇದೆ. ನಿಮಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ದೇವಸ್ಥಾನಕ್ಕೆ ಬನ್ನಿ, ಗಂಗಮ್ಮನ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಕೈಲಿ ಎಷ್ಟು ವಿಡಿಯೋ ಮಾಡೋಕ್ಕಲ್ಲಿ ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋ ಮಾಡಿ ನಾವು ಕೂಡ ತೋರಿಸ್ತೀವಿ. ನಾವಿವಾಗ ಮಲ್ಲೇಶ್ವರಂ ಗಂಗಮ್ಮ ತಾಯಿ ದೇವಸ್ಥಾನ ಹತ್ರ ಬಂದ್ವಿ. ಒಳಗಡೆ ಹೋಗೋಣ. ಒಳಗಡೆ ಹೋಗಿ ನಾನು ತಾಯಿಗೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ಮತ್ತು ಏನೇನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ನನ್ನ ಕೈಲಿ ಎಷ್ಟು ಕವರ್ ಮಾಡಿ ವಿಡಿಯೋ ಮಾಡೋಕ್ಕಾಗುತ್ತೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಎಂಟ್ರೆನ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ದೇವ್ರೂ ತುಂಬಾ ಚೆನ್ನಾಗಿತ್ತು. ಇವಾಗ ನಾನು ನಿಮ್ಮನ್ನು ಮೇಯ್ನ್ ಗರ್ಭಗುಡಿಲಿರೋ ಗಂಗಮ್ಮ ತಾಯಿನ ಹತ್ರದಿಂದ ತೋರಿಸ್ತೀನಿ. ಗಂಗಮ್ಮ ತಾಯಿದು ಹತ್ರದಿಂದ ತುಂಬ ಒಳ್ಳೆ ದರ್ಶನ ಆಯಿತು ನಮಗೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ನೋಡೋಕ್ಕೆ ಎರಡು ಕಣ್ಣು ಸಾಲದು. ಇನ್ನೊಂದೇನಪ್ಪ ಅಂದರೆ ನಾವಿವತ್ತು ಅರಿಶಿನ ಕಲರ್ ಸೀರೆ ಉಟ್ಕೊಂಡು ಹೋಗಿದ್ವಿ. ತಾಯಿಗೂ ಅರಿಶಿನ ಕಲರ್ ಸೀರೆ ಉಟ್ಸಿ ರೆಡಿ ಮಾಡಿದರು ನೋಡಿ, ತುಂಬಾ ಖುಷಿ ಆಯಿತು. ತಾಯಿದು ಇವಾಗ ದರ್ಶನ ಆಯಿತು. ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾ ಇದ್ದೀವಿ. ನೆಕ್ಸ್ಟು ನಾವು ವೆಯ್ಟ್ ಮಾಡ್ತಾ ಇರೋದು ಏನಕ್ಕೋಸ್ಕರ ಅಂತಂದರೆ ತಾಯಿಗೆ ಇವತ್ತು ಕ್ಷೀರಾಭಿಷೇಕ ಇದೆ. ಎಷ್ಟೋ ಭಕ್ತಾದಿಗಳು ಸರ್ಕಲ್ ಮಾರಮ್ಮ ದೇವಸ್ಥಾನದಿಂದ ನಡ್ಕೊಂಡು ಅವ್ರನ್ನ ಹಾಲನ್ನ ತೊಗೊಂಡು ಬರ್ತಾರೆ. ಅವ್ರು ತಂದಿದ್ದ ಹಾಲಲ್ಲಿ ತಾಯಿಗೆ ಅಭಿಷೇಕನ ಮಾಡ್ತಾರೆ. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ ಅಂತ. ಇವಾಗ ನೀವೇ ನೋಡ್ತಿರ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರೂ ಅಲ್ಲಿಂದ ನಡ್ಕೊಂಡು, ಹೊರಗಡೆ ಬೇರೆ ಮಳೆ ಬರ್ತಾಯಿದೆ ತುಂಬ, ಆ ಮಳೇಲೂ ನೆನ್ಕೊಂಡು ತಾಯಿಗೆ ಹಾಲನ್ನ ತೊಗೊಂಡು ಬರ್ತಿದ್ದಾರೆ. ನಮಗೂ ಈ ಥರ ತೊಗೊಂಡೋಗ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಏನು ಮಾಡೋದು, ನಾವು ಹೋಗ್ತಾಯಿದ್ದು ದೂರದಿಂದ, ಅದು ಅಲ್ಲದೆ ಕ್ಯಾಬಲ್ಲಿ ಹೋಗ್ತಾಯಿದ್ದೋ. ಈ ಸಲ ಅಂತೂ ಆಗಲಿಲ್ಲ. ನೆಕ್ಸ್ಟ್ ಇಯರ್ ಆದ್ರೂ ತಾಯಿ ನಮ್ಮ ಕೈಯಿಂದ ಹಾಲು ತರಿಸ್ಕೋತಾರ ನೋಡೋಣ. ಇವಾಗ ಕರ್ಗ ಹೊರೋರು ಒಳಗಡೆ ಬರ್ತಾ ಇದ್ದಾರೆ, ನೀವೇ ನೋಡ್ಬೋದು ಹತ್ರದಿಂದ. ಇಷ್ಟು ಹತ್ರದಿಂದ ಕರ್ಗ ಹೊರೋರನ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಂಥರ ಗಾಬರಿನೂ ಆಯಿತು, ಹಾಗೆ ಖುಷಿನೂ ಆಯಿತು. ನಮ್ಮ ಹತ್ರದಲ್ಲೇ ಇದ್ರಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದಿತ್ತು. ಯಾರ್ಯಾರೆಲ್ಲ ಸುಮಂಗಲಿ ಪೂಜೆನ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ಈ ಥರ ಕತ್ತಿಗೆ ಮಾಲೆ ಹಾಕಿ ಕೈಗೆ ಕಂಕಣನ ಕಟ್ತಾರೆ 3 ದಿವಸಕ್ಕೆ ಮುಂಚೆ. ಆ 3 ದಿನ ನಾವು ಕೈಗೆ ಕಂಕಣ ಕಟ್ಟಿಸ್ಕೊಂಡು ಮಾಲೆ ಹಾಕಿಸ್ಕೊಂಡು ಏನು ನಾನ್ ವೆಜ್ ಎಲ್ಲ ತಿನ್ನಬಾರ್ದು, ಮತ್ತು ಹಾಸಿಗೆ ಮೇಲೆ ಮಲ್ಕೋಬಾರ್ದು, ತುಂಬ ಮಡಿಯಿಂದ ಇರಬೇಕು, ಕಾಲಿಗೆ ಚಪ್ಪಲಿ ಹಾಕಬಾರ್ದು. ಈ ಥರ 3 ದಿನ ಇದ್ದು 3ನೇ ದಿನಕ್ಕೆ ನಾವು ಸುಮಂಗಲಿ ಪೂಜೆಗೆ ಕೂತ್ಕೋಬೇಕು.
ತಾಯಿನ ಶೃಂಗೇರಿ ಶಾರದಾಂಬ ದೇವಸ್ಥಾನದಿಂದ ತೊಗೊಂಡು ಬಂದಿರೋದು. ಅಮ್ಮ ತುಂಬಾ ಪವರ್‌ಫುಲ್ ಇದ್ದಾರೆ. ನೀವೇನೇ ಕೇಳ್ಕೊಂಡ್ರೂ ಇಲ್ಲಿ ಆಗುತ್ತೆ. ನಮಗೂ ಸಹ ಇದಾಗಿದೆ. ಅದಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ. ಕಂಕಣ ಎಲ್ಲ ಕಟ್ಟಿಸ್ಕೊಂಡಿದ್ದಾಯಿತು. ಇವಾಗ ಎಲ್ಲ ಮುಗೀತು. ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಹೊರಗಡೆ ಹೋಗೋಷ್ಟೊತ್ತಿಗೆ ಮಳೆ ಬಂದು ಸ್ಟಾಪ್ ಆಗಿತ್ತು. ಇಲ್ಲಿ ನೋಡ್ಬೋದು ನೀವು ಜಾತ್ರೆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು ಅಂಗಡಿಗಳೆಲ್ಲನೂ. ನಾವೇನೂ ತೊಗೊಳಕ್ಕಾಗಲಿಲ್ಲ, ಟೈಮ್ ಆಗಿತ್ತು, ಹೊಟ್ಟೆ ಬೇರೆ ಹಸಿತಾ ಇತ್ತು. ನಾವು ಬಂದಿದ್ದು ಬೆಂಗಳೂರು ಕೆಫೆಗೆ. ಇಲ್ಲಿ ಬಂದು ನಾವು ದೋಸೆ ಆರ್ಡ್ರ್ ಮಾಡಿಕೊಂಡು ರವೆ ದೋಸೆ ಮತ್ತು ಆನಿಯನ್ ದೋಸೆ ಮತ್ತು ಪ್ಲೈನ್ ದೋಸೆ, ಕೊನೆಗೆ ಒಂದು ಕ್ಯಾರೆಟ್ ಹಲ್ವ ತೊಗೊಂಡು ಎಲ್ಲರೂ ಶೇರ್ ಮಾಡ್ಕೊಂಡ್ವಿ. ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು. ಅದಕ್ಕೋಸ್ಕರ ನಾನು ನಮ್ಮ ಅಕ್ಕ ಬರೀ ಫಸ್ಟು ತಿನ್ನೋದ್ರ ಕಡೆ ಅಷ್ಟೇ ಗಮನ ಕೊಡ್ತಾ ಇದ್ದೋ. ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವ್ರ ಹೆಸರು ರಾಕೇಶ್ ಅಂದ್ಬಿಟ್ಟು, ಇವ್ರು ನಮ್ಮ ಹಸ್ಬೆಂಡು. ಇವ್ರಿಗೆ ವಿಡಿಯೋ ಮಾಡ್ತಿರೋದು ಗೊತ್ತಿಲ್ಲ, ಯಾಕೆಂದರೆ ಅವ್ರಿಗೆ ವೀಡಿಯೋದಲ್ಲೆಲ್ಲ ಬರೋದೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ. ಅಂದ್ರೆ ಅವ್ರಿಗೆ ಕಾರಣಂಗೆ ನಾನು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಏನಂತಾರೇನೋ ಗೊತ್ತಿಲ್ಲ. ಇವಾಗ ಫೈನಲಿ ಎಲ್ಲ ಮುಗೀತು, ಕಾಫಿ ಕೊಟ್ಕೊಂಡು ಹೊರಟ್ವಿ. ನಾವು ಇವಾಗ ಮನೆಗೆ ಬಂದ್ವಿ. ನಾಳೆ ಸುಮಂಗಲಿ ಪೂಜೆ ಇರೋದ್ರಿಂದ ತಾಂಬೂಲ ಕೊಡಬೇಕಿತ್ತು ಅರಿಶಿನ ಕುಂಕುಮಕ್ಕೆ. ಸೊ ಹಾಗಾಗಿ ನಾನು ಈ ಥರ ರೆಡಿ ಮಾಡಿಕೊಂಡೆ. ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ಸುಮಂಗಲಿ ಪೂಜೆ ಅಂತ ಹೇಳ್ತಿದ್ವಲ್ಲ, ಇದು ಸುಮಂಗಲಿ ಪೂಜೆಗೆ ನಾವು ಬಂದಿರೋದು. ಆಲ್ಮೋಸ್ಟು ಏನಿಲ್ಲ ಅಂದರೂ ಒಂದು 500 ಜನ ಬಂದಿದ್ರು ಇಲ್ಲಿ. 500 ಜನದಲ್ಲಿ ನಂದು 16ನೇ ನಂಬರು. ನಾವು ಸ್ಟಾರ್ಟಿಂಗಲ್ಲೇ ಕುತ್ಕೊಂಡಿದ್ವಿ. ಎಲ್ಲರೂ ಬರೋರೆಲ್ಲ ಬರ್ತಿದ್ರು, ಬಂದಿರೋರೆಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ರು. ನಾನು ಇಷ್ಟು ಮಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಮನೆಗಳಲ್ಲಿ ನೀವು ಕಳಸ ಪ್ರತಿಷ್ಠಾಪನೆ ಯಾವ ಥರ ಮಾಡ್ತೀರೋ ಅದೇ ಥರನೇ ಸೇಮ್ ನಾವು ಇಲ್ಲಿ ಕಳಸನ ಪ್ರತಿಷ್ಠಾಪನೆ ಮಾಡಿದ್ವಿ. ಇನ್ನೊಂದೇನು ಅಂತಂದರೆ, ನಾವು ಅರಿಶಿನದಲ್ಲಿ ನಾವು ಗೌರಿನ ಮಾಡ್ಕೊಳಕ್ಕೆ ಹೇಳಿದ್ರು, ಮಾಡ್ಕೊಂಡಿದ್ದೀನಿ. ಇಷ್ಟು ಮಟ್ಟಿಗೆ ಆಗಿದೆ. ಎಲ್ಲರದು ಮಹಾಮಂಗಳಾರತಿ ಆಯಿತು. ಎಲ್ಲರೂ ಪೂಜೆ ಮಾಡಿಬಿಟ್ಟು ಎಲ್ಲ ಬೇಡ್ಕೊಂಡು ಕೂತ್ಕೊಂಡಿದ್ರು. ನಾನು ಅದೇ ಒಂದು ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಅಷ್ಟೊತ್ತರ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಲಕ್ಷ್ಮಿ ಅಷ್ಟೊತ್ತರ ಸ್ಟಾರ್ಟ್ ಮಾಡಿದ್ರು. ನಮಗೆ ಕುಂಕುಮಾರ್ಚನೆ ಮಾಡೋಕ್ಕೆ ಹೇಳಿದರು. ಹಂಗಾಗಿ ನಾವು ಕುಂಕುಮಾರ್ಚನೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದೆಲ್ಲ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ದೇವ್ರ ವಿಚಾರ ಅಂತ ಬಂದರೆ ಯಾವಾಗಲೂ ನಾವು ಮುಂದೆ ಇರ್ತೀವಿ ಫಸ್ಟು. ನಮ್ದು ಇವಾಗ ಲಕ್ಷ್ಮಿ ಅಷ್ಟೊತ್ತರ ಕುಂಕುಮಾರ್ಚನೆ ಎಲ್ಲ ಮುಗೀತು. ಮುಗಿದ್ಮೇಲೆ ಇನ್ನೊಂದ್ಸಲ ಮಹಾಮಂಗಳಾರತಿ ಮಾಡಿಬಿಟ್ಟು ನನಗೆ ಎಷ್ಟು ಗೊತ್ತೋ ಅಷ್ಟು ಮಟ್ಟಿಗೆ ನಾನು ನೀಟಾಗಿ ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.